ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಹೆಚ್ಚಳ ಕೊನೆಗೂ ಪರಿಷ್ಕರಣೆಯಾಗಿದೆ. ವರುಷಗಳಿಂದ ನೌಕರರು ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ಮನವಿ ಜೊತೆಗೆ ಹೋರಾಟ ಮಾಡುತ್ತಾ ಬಕಪಕ್ಷಿಯಂತೆ ಯಾವಾಗ ಜಾರಿಯಾಗುವುದು ಎಂದು ಕಾದು ಕುಳಿತಿದ್ದರು. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಆಶ್ವಾಸನೆ ನೀಡಿದ್ದರು. ಆದರೆ ಅಧಿಕಾರಕ್ಕೆ ಬಂದು ನೌಕರರ ಬೇಡಿಕೆ ಆಯೋಗದ ವರದಿಯನ್ನು ಜಾರಿ ಮಾಡಿದರೇನು ನಿಜ. ಆದರೆ ನೌಕರರ ಎಲ್ಲ ಬೇಡಿಕೆಗಳನ್ನು ಪರಿಷ್ಕರಿಸದೆ ಕೆಲವೊಂದಿಷ್ಟನ್ನು ಜಾರಿ ಮಾಡಿ ನೌಕರರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದ್ದ ಹಾಗಿದೆ. ವಿಪರ್ಯಾಸವೇನೆಂದರೆ 7ನೇ ವೇತನ ಜಾರಿ ನೌಕರರಿಗೆ ನಿರಾಶೆ ಉಂಟಾಗಿದ್ದರೆ ನೌಕರರ ಸಂಘಕ್ಕೆ ತೃಪ್ತಿ ಉಂಟಾಗಿದೆ. ನೌಕರರ ಸಂಘವನ್ನು ನಂಬಿ ಮೋಸ ಹೋದರೆ ನೌಕರರು ಗೊತ್ತಿಲ್ಲ. ಈ ಬಗ್ಗೆ ನೌಕರರೇ ಪರಾಮರ್ಶೆ ಮಾಡಿಕೊಳ್ಳಬೇಕು. 7ನೇ ವೇತನ ಪರಿಷ್ಕರಣೆಯಿಂದ ತೃಪ್ತರಾಗದ ನೌಕರರು ರಾಜ್ಯಾದ್ಯಂತ ಹೋರಾಟ ಮಾಡಲು ರೆಡಿಯಾಗಿದ್ದರು ಮತ್ತು ಈ ಹೋರಾಟಕ್ಕೆ ನೌಕರರ ಸಂಘ ಕೂಡ ಬೆಂಬಲ ಸೂಚಿಸಿತು. ಬೇಡಿಕೆ ಈಡೇರುವವರೆಗೂ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CN ಷಡಾಕ್ಷರಿ ತಿಳಿಸಿದರು. ನೌಕರರು ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಉತ್ಸುಕತೆಯಿಂದ ಕಾಯುತ್ತಿದ್ದರು. ಆದರೆ ಕೊನೆಯಲ್ಲಿ ನೌಕರರ ಸಂಘ ಹೋರಾಟವನ್ನು ಹಿಂಪಡೆಯಿತು. ಬದಲಾಗಿ 7ನೇ ವೇತನ ಜಾರಿ ಮಾಡಿದ CM ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರನ್ನು ಅಭಿನಂದಿಸಲು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಿರೂಪಿಸಲು ಯೋಜನೆ ರೂಪಿಸುತ್ತಿದೆ. ಇತ್ತ ಹೋರಾಟ ಮಾಡಲು ಎದುರು ನೋಡುತ್ತಿದ್ದ ನೌಕರರು ದಿಕ್ಕೇ ತೋಚದಂತಾಗಿ ಕುಳಿತಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವುದಾಗಿ ಭರವಸೆ ನೀಡಿದೆ. ಹಾಗಾಗಿ ಹೋರಾಟ ಹಿಂಪಡೆದಿದ್ದೇವೆ ಎಂಬ ಮಾತನ್ನು ನೌಕರರ ಸಂಘ ತಿಳಿಸಿದೆ. ಈಗ ನೌಕರರಿಗೆ ಬೇರೆ ದಾರಿ ಇಲ್ಲ. ಸಿಕ್ಕಿದ್ದರಲ್ಲೇ ತೃಪ್ತಿ ಪಡಬೇಕು ಅಥವಾ ಮುಂದಿನ ಯೋಜನೆಗಳ ರೂಪರೇಷೆ ಸಿದ್ಧಪಡಿಸಬೇಕು. ನೌಕರರು ಈ ಬಗ್ಗೆ ಯಾವ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂಬುದು ಕಾದು ನೋಡಬೇಕು. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.